ಮಧುಗಿರಿ ತಾಲೂಕು ಗಡಿಭಾಗದ ರಸ್ತೆ ಸಂಪರ್ಕ ಅಭಿವೃದ್ಧಿಗಾಗಿ 75 ಕೋಟಿ ಮೊತ್ತದ ಕಾಮಗಾರಿ ಟೆಂಡರ್ ಹಂತದಲ್ಲಿದ್ದು, ಶೀಘ್ರದಲ್ಲೇ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ವಿಧಾನಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ತಿಳಿಸಿದರು. ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ವೀಕ್ಷಿಸಿ ನಂತರ ಪಟ್ಟಣದ ತಾಲೂಕು ಕಚೇರಿಯಲ್ಲಿರುವ ಶಾಸಕ ಕೆಎನ್ ರಾಜಣ್ಣ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಪರ್ಕ ಕಲ್ಪಿಸುವ ಗಡಿಭಾಗದ ರಸ್ತೆಗಳು ಹದಗೆಟ್ಟಿದ್ದು, ಈ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಜನತೆಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ 75 ಕೋಟಿ ರೂ. ಹಣ ಬಿಡುಗಡೆಯಾಗಿದೆ ಎಂದರು. ಪಟ್ಟಣದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಅಮೃತ ಯೋಜನೆಯಡಿ 40 ಕೋಟಿ, ವಿಶೇಷ ಅನುದಾನ 25 ಕೋಟಿ ಬಿಡುಗಡೆಯಾಗಿದ್ದು, ಕಾಮಗಾರಿ ಪ್ರಗತಿಯಲ್ಲಿದೆ. ಐಡಿ ಹಳ್ಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕೊಠಡಿ ನಿರ್ಮಾಣಕ್ಕೆ 1 ಕೋಟಿ ಬಿಡುಗಡೆಯಾಗಿದ್ದು, ಸ್ಥಳ ದೊರೆತರೆ ಮತ್ತೆ 2 ಕೋಟಿ ಬಿಡುಗಡೆ ಮಾಡಿಸುವುದಾಗಿ ತಿಳಿಸಿದರು. ಮಧುಗಿರಿ ಪಟ್ಟಣ ಮತ್ತು ಹೋಬಳಿ ಕೇಂದ್ರಗಳಲ್ಲಿ ಬೆಸ್ಕಾಂ ವತಿಯಿಂದ 15 ಕೋಟಿ ವೆಚ್ಚದ ಕೇಬಲ್ ಅಳವಡಿಕೆ ಕಾಮಗಾರಿ ಪ್ರಗತಿಯಲ್ಲಿದೆ. ತಾಲೂಕು ಮತ್ತು ಪಟ್ಟಣ ಸೇರಿದಂತೆ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿಗೆ ಎಲ್ಲಿಯೂ ತೊಂದರೆಯಾಗದಂತೆ ಕ್ರಮವಹಿಸಲು ಸೂಚಿಸಲಾಗಿದೆ ಎಂದರು. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಜಿಜೆ ರಾಜಣ್ಣ, ಮಾಜಿ ಸದಸ್ಯ ಚೌಡಪ್ಪ, ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ಶ್ರೀನಿವಾಸ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಎಂಕೆ ನಂಜುಂಡಯ್ಯ, ಎನ್ ಗಂಗಣ್ಣ, ಮೊಹಮ್ಮದ್ ಅಯ್ಯೂಬ್, ಲಾಲಾಪೇಟೆ ಮಂಜುನಾಥ, ಲೋಕಪ್ಪಯೋಗಿ ಇಂಜಿನಿಯರ್ ಸಂಪತ್, ಜಿಲ್ಲಾ ಪಂಚಾಯತಿ ಇಂಜಿನಿಯರ್ ಮಂಜುನಾಥ, ತಾಲೂಕು ಪಂಚಾಯತಿ ಎಒ ಧನಂಜಯ್, ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐ ರವೀಂದ್ರ, ಪುರಸಭೆ ಮುಖ್ಯಾಧಿಕಾರಿ ಸುರೇಶ್, ಅರಣ್ಯ ಇಲಾಖೆಯ ಮುತ್ತುರಾಜ್, ಮುಖಂಡರಾದ ಪಿಟಿ ಗೋವಿಂದಪ್ಪ, ಸಾಧಿಕ್, ಹರ್ಷ, ನಾಗಾರ್ಜುನ, ಬಾಬಾ ಫಕ್ರುದ್ದೀನ್, ದೀಪು ಇದ್ದರು. ಬಿಲ್ಡಿಂಗ್ ಆಗಿದೆ. ಅದರ ಎಕ್ಸ್ಟೆಂಟ್ ಕಾಂಪೌಂಡಿಂದ 40 ಲಕ್ಷ ಅಷ್ಟು ಇವತ್ತು ಕಾಂಪೌಂಡ್ ಪೂಜೆ ಮಾಡಿದ್ರು. ಅದಾದಮೇಲೆ ನಮ್ಮ 2 ಕೋಟಿಯಷ್ಟು SC ಕಾಲೋನಿಗಳಿಗೆ ಅನುದಾನ ಬಿಡುಗಡೆಯಾಗಿದೆ. ಅದನ್ನು ಇವತ್ತು ಒಂದು 20 ಲಕ್ಷದಷ್ಟು ಗುದ್ದಿ ಪೂಜೆಯನ್ನು ಇವತ್ತು ಬಡವನಹಳ್ಳಿ ಕಾಲೋನಿ SC ಕಾಲೋನಿಯಲ್ಲಿ ಆಗಿರುವಂಥದ್ದು. ಅದು ಪ್ರತಿ ಹೋಬಳಿಗೆ ಒಂದು SC ಕಾಲೋನಿಯವರಿಗೆ ಒಂದು 2 ಕೋಟಿಯಷ್ಟು ಅನುದಾನ ಬಿಡುಗಡೆ ಆಗಿದೆ. ಅದನ್ನು ಇವತ್ತಿಂದ ಕೆಲಸ ಪ್ರಾರಂಭ ಆಗ್ತಾ ಇದೆ. ತದನಂತರ ನಮ್ಮ PWDಯಿಂದ ಬಾರ್ಡರ್ ರೋಡಲ್ಲಿ ಇವತ್ತು ಬ್ಯಾರೇಜ್ ಸಂಜೀವಸಳ್ಳಿ ಅದೊಂದು ಬ್ರಿಡ್ಜ್ ಸುತ್ತ ಬ್ಯಾರೇಜ್ ಬ್ರಿಡ್ಜ್ ಆಗ್ತಾ ಇತ್ತು. ಅದು ಒಂದು 2 ಕೋಟಿ 2.5 ಕೋಟಿಯಷ್ಟು ಆಗ್ತದೆ. ಅದನ್ನೊಂದು ಸ್ಪಾಟ್ ವಿಸಿಟ್ ಮಾಡುವಂಥದ್ದು. ಹೀಗೆ ನಮ್ಮ PWD ಇಲಾಖೆಯಲ್ಲಿ ಮತ್ತು MI ಇಲಾಖೆಯಲ್ಲಿ ಎಷ್ಟು ತಾಲೂಕಲ್ಲಿ ಕೆಲಸಗಳಾಗ್ತಾ ಇರುವಂಥದ್ದು ವೀಕ್ಷಣೆ ಮಾಡೋಣ ಅಂತ ಸಾಧನೆ ಮಾಡಿದೆ. ಕಳೆದ 4 ದಿವಸದಿಂದಲೂ ಅದೇ ಶಾಸಕರನ್ನು ಕೊಡಗೇನಹಳ್ಳಿ ಹೋಗ್ಲಿ ಅಲ್ಲಿ ಒಂದು ಅವರು MIಯಲ್ಲಿ ಏನಾಗ್ತಾ ಇದೆ ಅದನ್ನು ಒಂದು ವಿಸಿಟ್ ಮಾಡಿದ್ರು. ಇದು ನಮ್ಮ ತಾಲೂಕಿನಲ್ಲಿ ಈಗ PWDಲಿ ಏನು ಟೆಂಡರ್ ಆಗಿದೆ, ಮಧುಗಿರಿ ಪಟ್ಟಣದಲ್ಲಿ 25 ಕೋಟಿಯಷ್ಟು ವರ್ಕ್ ಆಗ್ತಾ ಇರೋ ಮಧುಗಿರಿ ಪಟ್ಟಣದ ಅಭಿವೃದ್ಧಿ. ಅದಾದಮೇಲೆ ಈಗ ಅಮೃತ್ ಅದೊಂದು 40 ಕೋಟಿ ಕೆಲಸ ಆಗ್ತಾ ಇದೆ, 15 ಕೋಟಿ ಆಗ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು 20 ಕೋಟಿ ಎಕ್ಸ್ಟ್ರಾ ಕೇಳಿದ್ದಾರೆ. ಅದನ್ನು ಸಚಿವರಿಗೆ ಸಂಬಂಧಪಟ್ಟ ಸಚಿವರಿಗೆ ಮಾಹಿತಿ ತೊಗೊಂಡಿದ್ವಿ. ಅದನ್ನು ಆದಷ್ಟು ಬೇಗ ರಿಲೀಸ್ ಮಾಡಿಸ್ಬೇಕು ಅಂತ ಇನ್ನೊಂದಿದೆ. ಯಾಕಂದರೆ ಅರ್ಧ ವಾರ್ಡ್ಗಳಷ್ಟೇ ಕವರ್ ಆಗಿರೋದು. ಇನ್ನು ಅರ್ಧ ವಾರ್ಡ್ ಆದರೆ ತಾಲೂಕು ಟೌನಲ್ಲಿ ಫುಲ್ ಎಲ್ಲ ಪ್ರತಿ ಮನೆಗೂ ನೀರು ಕುಡಿಯೋ ಒಂದು ಅವಕಾಶ ಆಗುತ್ತೆ. ಸೊ ಅದೊಂದು ಮಾಡುವಂಥದ್ದು. ಆದಮೇಲೆ ಇನ್ನೂ ಅಡಿಷನ್ ಆಗಿ ಇನ್ನು 50 + 75 ಕೋಟಿಯಷ್ಟು ಇನ್ನು ಅಡಿಷನ್ ಆಗಿ PWD ಇಲಾಖೆಯಿಂದ ಈಗ ಟೆಂಡರ್ ಪ್ರೋಸೆಸ್ ಬರ್ತಾ ಇರುವಂಥದ್ದು. ಇನ್ನು ಒಂದು ಟೆಂಡರಲ್ಲಿ ಒಂದು 50 ಕೋಟಿಯಷ್ಟು ವರ್ಕ್ ಟೆಂಡರ್ ಮತ್ತೆ ಕರೀತಿರೋದು. ನಮ್ಮ ಬಾರ್ಡರ್ ಏರಿಯಾ ಏನಿದೆ ಮಧುಗಿರಿ ತಾಲೂಕಿನಲ್ಲಿ ಬಾರ್ಡರ್ ಏರಿಯಾಸ್ ಏನೇನು ಬರುತ್ತೆ ಕನೆಕ್ಟಿಂಗ್ ರೋಡ್ಗಳೆಲ್ಲ ನಮ್ಮ ರಾಜ್ಯದ ಆಂಧ್ರ ಗಡಿ ಆಗುವಂಥ ಎಲ್ಲ ರಸ್ತೆಗಳು ಆ ಒಂದು ಟೆಂಡರಲ್ಲಿ ಇರುವಂಥದ್ದು. ಸೊ ಅದು ಈ ಮಂತಲ್ಲಿ ಕರೀತಾರೆ. ಇಷ್ಟು ಕೆಲಸಗಳು ಈಗ ನಡೀತಾ ಇದೆ. ಮುಂಚಿಂದ ಏನೇನಾಗುತ್ತೆ ಅಡಿಷನ್ ಆಗಿ ಏನಾದರೂ ಬೇಕಾಗುತ್ತೆ ಅಂತ ಮಾಡೋದು. ಸ್ಟೇಡಿಯಂಗೆ ನಾನು ಲಾಸ್ಟ್ ವಾರ ಹೇಳಿದ್ದೆ 5 ಕೋಟಿಗೆ ಆಗಿದೆ. ಜನವರಿ 26ನೇ ತಾರೀಕು ಆದಮೇಲೆ ಅದು ಕೆಲಸ ಪ್ರಾರಂಭ ಮಾಡ್ತಾರೆ.
ಊರಿಗೆ ಕೋರ್ಟು ಬಿಡುಗಡೆ ಆಗಿದೆ ಅವರು. 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿ ಅಷ್ಟು ಬಿಡುಗಡೆ ಆಗಿದೆ. ಅವರು ಅಡಿಷನ್ ಆಗಿ ಇನ್ನೂ 2 ಕೋಟಿನೂ ಕೊಡ್ತಾರೆ ಅವರ ಇದರಿಂದ. ಸೊ ಅದಕ್ಕೆ ಒಂದು ಜಾಗ ಕೇಳಿದ್ದಾರೆ, ಒಂದು 2 ಎಕರೆ ಅಷ್ಟು 2 ಎಕರೆ ಜಾಗನ ನನ್ನ ಸಂಬಂಧಪಟ್ಟ PDO VA ಗೆ ಇವತ್ತು